ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 6ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದ ಭಾಗ 1ರ ಪುಸ್ತಕ ಇದು. ಓಕೆ, ಈ ಒಂದು ಭಾಗ 1ರ ಪುಸ್ತಕ ಪ್ರೀವಿಯಸ್ ಕ್ಲಾಸ್ನೊಳಗೆ ತಿಳಿಸಿದ್ದೀನಿ. ಪರಿವಿಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಎಸ್, ಇಲ್ಲಿ ನೋಡಿ. ಗದ್ಯ ಭಾಗದಲ್ಲಿ ದೊಡ್ಡವರ ದಾರಿ ಗಂಧರ್ವ ಸೇನೆ ಬಗ್ಗೆ ಆಲ್ರೆಡಿ ನಾನು ಮಾಡಿದ್ದೀನಿ, ಅಭ್ಯಾಸ ವಿಡಿಯೋ ಮಾಡಿದ್ದೀನಿ. ಅದೇ ರೀತಿ ಪದ್ಯ ಭಾಗದಲ್ಲಿ ಬೇಸಿಗೆ ಪದ್ಯ, ಅದೇ ರೀತಿ ಮಂಗಳ ಗ್ರಹದಲ್ಲಿ ಪುಟ್ಟ ಆಲ್ರೆಡಿ ಏನ್ ಮಾಡಿದ್ದೀನಿ ಅಂದ್ರೆ ಪದ್ಯ ವಿಡಿಯೋ ನಾನು ಮಾಡಿದ್ದೀನಿ. ಓಕೆ, ಈಸಿಯಾಗಿ ಸರಳವಾಗಿ ಅಲ್ಲಿ ಮಾಡ್ತಾ ಹೋಗಿದ್ದೀನಿ. ಆ ಎಲ್ಲ ವಿಡಿಯೋಗಳು ಬೇಕಾ, ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ, ಅಲ್ಲಿ ಕ್ಲಿಕ್ ಮೂಲಕ ಆ ಎಲ್ಲ ವಿಡಿಯೋ ನೋಡ್ಬೋದು. ಹಾಗಾದ್ರೆ ಈ ಒಂದು ತರಗತಿಯಲ್ಲಿ ತಿಳಿತಾ ಇದೀವಿ ಅಂತ ನೋಡಿದ್ರೆ, ಇಲ್ಲಿ ಲಾಸ್ಟ್ ಕೊಟ್ಟಿರ್ತಾನೆ, ಏನ್ ಕೊಟ್ಟಿರ್ತಾನೆ, ಪೂರಕ ಪಾಠಗಳು ಅಂತಿದೆ. ಓಕೆನಾ? ಯಾವುದು ಪೂರಕ ಪಾಠದಲ್ಲಿ ಮೊದಲನೇದರಿಗಿನ ನಾಟ್ಯ ಕಲಾ ದುರಂಧರ ಮೊಹಮ್ಮದ್ ಪೀರ್ ಅವ್ರದ್ದು. ಓಕೆ, ಹಾಗಾದ್ರೆ ಯಾರು ರಚನೆ ಮಾಡಿದ್ರೆ, ಸಮಿತಿ ರಚನೆ ಮಾಡ್ತಾರೆ. ಯಾವ್ದಕ್ಕೆ ಇಲ್ಲೇ ಸಮಿತಿ ಒಂದು ರಚನೆ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಅಭ್ಯಾಸದ ಬಗ್ಗೆ ನಾನು ಎಲ್ಲ ತಿಳಿಸ್ತಾ ಹೋಗ್ತೇನೆ. ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ವಿಷಯ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಯಾವ ರೀತಿ ನೋಟ್ಸ್ ಬೇಕು ಅದನ್ನು ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ನೋಟ್ಸ್ ಬರೆಯೋಕಲ್ಕ ಇದು ಪೂರಕ ಪಾಠ 1 ಅಂತಕ್ಕಂಥದ್ದು ಚಿಕ್ಕನ ಅಕ್ಷರಲ್ಲಿ ಬರ್ರಿ. ಪಾಠದ ಹೆಸರಿದೆಯಲ್ಲ, ನಾಟ್ಯ ಕಲಾ ದುರಂಧರ ಮೊಹಮ್ಮದ್ ಪೀರ್ ಅಂತಕ್ಕಂಥದ್ದು ದಪ್ಪನ ಅಕ್ಷರ ಬರೆದು ಕೆಳಗಡೆ ಮಾಡಿ. ಅದಾದ ನಂತರ ಈ ಒಂದು ಅಧ್ಯಯನದ ಅಭ್ಯಾಸ ಯಾವತ್ತು ಬರಿತಾ ಇರ್ತೀರಾ ಆ ಡೇಟನ್ನು ಇಲ್ಲಿ ಬರಿತಾ ಹೋಗಿ. ಅದಾದ ನಂತರ ಇಲ್ಲಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತಕ್ಕಂಥ ಬರಿತಾ ಹೋಗಿ. ಇಲ್ಲಿ ಒಂದೊಂದಾಗಿ ನಾನು ತಿಳಿಸ್ತಾ ಹೋಗ್ಲಾ? ಎಸ್, ಇಲ್ಲಿ ನೋಡಿ ಮಕ್ಕಳೇ, ಇದರಲ್ಲಿ ಮೊದಲನೇ ಪ್ರಶ್ನೆ, ಕನ್ನಡ ರಾಘವ ಎಂದು ಪ್ರಸಿದ್ಧರಾದವರು ಯಾರು ಅಂತ ಕೇಳಿದ್ರೆ, ಓಕೆ, ಉತ್ತರ ಮೊಹಮ್ಮದ್ ಪೀರ್ ಕನ್ನಡ ರಾಘವ ಎಂದು ಪ್ರಸಿದ್ಧರಾದವರು ಅಂತಕ್ಕಂಥದ್ದು ನೋಡ್ತೇವೆ. ಸೇಮ್ ಮೊಹಮ್ಮದ್ ಪೀರ್ ನೆನ್ಪಿಟ್ರೆ ಸಾಕು. ಓಕೆನಾ? ಉಳಿದೆಲ್ಲ ಪ್ರಶ್ನೆಯಲ್ಲೇ ನಾವು ಕಂಡು ಬರ್ತೇವೆ. ಓಕೆ, ಅಂತ ಎರಡನೇದು, ಮೊಹಮ್ಮದ್ ಪೀರ್ ಅವರು ಯಾರ ಆಶ್ರಯದಲ್ಲಿ ಬೆಳೆದ್ರು? ಯಾರ ಆಶ್ರಯದಲ್ಲಿ ಬೆಳೆದ್ರು? ಉತ್ತರ ನೋಡಿ. ಸೇಮ್ ಅದೇ ರೀತಿ ಬರಿತಾ ಹೋಗಿ. ಮೊಹಮ್ಮದ್ ಪೀರ್ ಅವರು ಸೋದರ ಮಾವನ ಆಶ್ರಯದಲ್ಲಿ ಬೆಳೆದರು ಅಂತಕ್ಕಂಥದ್ದು. ಓಕೆ ಓಕೆ, ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇಲ್ಲ, ಪ್ರಶ್ನಾರ್ಥಕ ಚಿಹ್ನೆ ಹಾಕಿಲ್ಲಿ. ಅದಂತ ಮೂರನೇ ನೋಡಿ ಮಕ್ಕಳೇ, ಮೂರನೇದು ಏನ್ ಕೊಟ್ಟಿದ್ದಾರೆ ಪ್ರಶ್ನೆ ಅಂತಕ್ಕಂಥದ್ದು ತಿಳಿಸ್ತಾ ಹೋಗ್ತೇನೆ ಇಲ್ಲಿ. ಓಕೆ, ಕಾಣ್ತಾ ಇದೆಯಾ? ರೈಟ್. ಮೊಹಮ್ಮದ್ ಪೀರ್ ಅವರಿಗೆ ನಾಟಕದ ಅಭಿರುಚಿ ಯಾವಾಗ ಹತ್ತಿತು ಅಂತ ಕೇಳಿದ್ರೆ, ಉತ್ತರ ಅದೇ ರೀತಿ ಬರಿತಾ ಹೋಗಿ. ಮೊಹಮ್ಮದ್ ಪೀರ್ ಅವರು ವೆಸ್ಲಿಯನ್ ಮಿಷನ್ ಹೈಸ್ಕೂಲ್ನಲ್ಲಿ ಓದುತ್ತಿರುವಾಗ ನಾಟಕದ ಅಭಿರುಚಿ ಹತ್ತಿತು ಅಂತಕ್ಕಂಥದ್ದು ನೋಡ್ತೇವೆ. ಓಕೆ, ಅದಾದ ನಂತರ ನಾಲ್ಕನೇ ಪ್ರಶ್ನೆ ಕೊಟ್ಟಿದ್ದಾರೆ. ಮೊಹಮ್ಮದ್ ಪೀರ್ ಅವರ ಯಾವ ಪಾತ್ರಗಳು ವಿಶೇಷ ಖ್ಯಾತಿ ಪಾತ್ರರಾಗಿವೆ ಅಂತ ನೋಡ್ತೇವೆ. ಉತ್ತರ ಮೊಹಮ್ಮದ್ ಪೀರ್ ಅವರ ಸಂಸಾರ ನೌಕದಲ್ಲಿ ಸುಂದರನ ಪಾತ್ರ. ಶಾಜಹಾನ್ ನಾಟಕದಲ್ಲಿ ದಾರ ಪಾತ್ರ. ಗೌತಮ ಬುದ್ಧದಲ್ಲಿ ಗೌತಮನ ಪಾತ್ರ. ಅಭಿನಯ ವಿಶೇಷ ಖ್ಯಾತಿಗೆ ಪಾತ್ರರಾಗಿವೆ ಅಂತ ನೋಡ್ತೇವೆ. ಐದನೇದು, ಮೊಹಮ್ಮದ್ ಪೀರ್ ಅವರ ತಂದೆ ತಾಯಿ ಹೆಸರೇನು ಅಂತ ಕೇಳಿದೆ. ಉತ್ತರ ಮೊಹಮ್ಮದ್ ಪೀರ್ ಅವರ ತಂದೆ ಪೈಲ್ವಾನ್ ಮುಹಿಯುದ್ದೀನ್ ಅಂತಕ್ಕಂಥದ್ದು. ತಾಯಿ ಮುಬಾರಕ್ಬಿ. ಓಕೆನಾ? ರೈಟ್. ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತಕ್ಕಂಥದ್ದು ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ವಿಷಯ ನೀವು ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ಒಂದು ಪಾಠ ಬೇಕು ಅಭ್ಯಾಸ ಅಂತೇಳಿ ಕಾಮೆಂಟ್ ಮಾಡಿ, ಆ ಪಾಠದ ಅಭ್ಯಾಸ ತೆಗೆಲ್ಲ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.